ಬಗೆದಷ್ಟು ಬಯಲಾಗ್ತಿದೆ ಐಡಿಎಸ್ಎಂಟಿ ಕರ್ಮಕಾಂಡ. ಅನಧಿಕೃತವಾಗಿ ಕ್ರಯ ಮಾಡಿಕೊಟ್ಟಿದ್ದ ಪಾಲಿಕೆ, ಸರ್ಕಾರಿ ಜಾಗವನ್ನೇ ಮಾರಾಟ ಮಾಡಲು ಯತ್ನಿಸಿದ್ರ? ಎಸ್, ತುಮಕೂರಿನ ಐಡಿಎಸ್ಎಂಟಿಯ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಲೇ ಇದೆ. ಐಡಿಎಸ್ಎಂಟಿ ಬಡಾವಣೆಯಲ್ಲಿ 500 ಕೋಟಿ ರೂಪಾಯಿಗೂ ಅಧಿಕ ಅಕ್ರಮ ನಡೆದಿದೆ. ಇದೀಗ ಐಡಿಎಸ್ಎಂಟಿ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಾ ಇದ್ದು, ಚಿತ್ರಮಂದಿರ ನಿರ್ಮಿಸಲು ಗುತ್ತಿಗೆಗೆ ನೀಡಲಾಗಿದ್ದ ಜಾಗವನ್ನ ಅಕ್ರಮವಾಗಿ ಮಾರಾಟ ಮಾಡಲು ಮುಂದಾಗಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿ ಬಂದಿದೆ. ಅಲ್ಲದೆ ಈ ಅಕ್ರಮದಲ್ಲಿ ಪಾಲಿಕೆಯು ಸಾಥ್ ನೀಡಿರೋ ಬಗ್ಗೆ ಮಾಹಿತಿ ಹೊರಬಂದಿದೆ. ಸಾಮಾಜಿಕ ಹೋರಾಟಗಾರರಿಂದ ಐಡಿಎಸ್ಎಂಟಿಯ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಾ ಇದೆ. ತುಮಕೂರು ನಗರದ ಶಿರಾಗೇಟ್ನ ನಾಗಣ್ಣನಪಾಳ್ಯ ಬಳಿ ಇರೋ ಐಡಿಎಸ್ಎಂಟಿ ಬಡಾವಣೆಯ ಸಿಎ ಜಾಗವನ್ನ ಸಿನಿಮಾ ಮಂದಿರ ನಿರ್ಮಾಣಕ್ಕೆ 32,000 ಚದುರ ಅಡಿಯುಳ್ಳ ಸ್ವತ್ತನ್ನ 1998ರಲ್ಲಿಯೇ 30 ವರ್ಷಗಳ ಕಾಲ ಲಕ್ಷ್ಮೀನಾರಾಯಣ ಅನ್ನೋರಿಗೆ ಹಂಚಿಕೆ ಮಾಡಲಾಗಿತ್ತು. ಆದರೆ ಈ ಸ್ವತ್ತನ್ನ ಇದೀಗ ಅಕ್ರಮವಾಗಿ ಮಾರಾಟ ಮಾಡಲು ಮುಂದಾಗ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಅಲ್ಲದೆ ಈ ಅಕ್ರಮದಲ್ಲಿ ಪಾಲಿಕೆಯ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅನ್ನೋ ಆರೋಪವೂ ಬೆಳಕಿಗೆ ಬಂದಿದೆ. ಐಡಿಎಸ್ಎಂಟಿ ಬಡಾವಣೆಯ 60 × 50 ಮೀಟರ್ ಅಳತೆಯ ಜಾಗವನ್ನ ಲಕ್ಷ್ಮೀನಾರಾಯಣ ಶೆಟ್ಟಿ ಅನ್ನೋರಿಗೆ ಚಲನಚಿತ್ರ ಮಂದಿರ ನಿರ್ಮಾಣಕ್ಕೆ ಅಂತ ಜಾಗವನ್ನ ಗುತ್ತಿಗೆಗೆ ನೀಡಿತ್ತು. ಕೆಲ ವರ್ಷಗಳ ಬಳಿಕ ಈ ಜಾಗದಲ್ಲಿ ಸಮುದಾಯ ಭವನ ನಿರ್ಮಿಸುವುದಾಗಿ ಸಭೆ ಮುಂದೆ ಇಡಲಾಗಿತ್ತು. ಆದರೆ ಚಲನಚಿತ್ರ ಮಂದಿರವಾಗಲಿ ಸಮುದಾಯ ಭವನವಾಗಲಿ ನಿರ್ಮಾಣ ಮಾಡಿರಲಿಲ್ಲ. ಈ ನಡುವೆ 2014ರಲ್ಲಿ ಪಾಲಿಕೆ ಅಧಿಕಾರಿಗಳು ಕಾನೂನು ಉಲ್ಲಂಘನೆ ಮಾಡಿ ಸಾರ್ವಜನಿಕ ಸಿಎ ಜಾಗವನ್ನ ಅನಧಿಕೃತವಾಗಿ ಕ್ರಯ ಮಾಡಿಕೊಟ್ಟಿರ್ತಾರೆ. ಅಲ್ಲದೆ ಈ ಜಾಗವನ್ನ ಲಕ್ಷ್ಮೀನಾರಾಯಣ ಶೆಟ್ಟಿಯವರು ಅವರ ಕುಟುಂಬದಲ್ಲಿ ವಿಭಾಗ ಮಾಡಿಕೊಂಡಿದ್ದು, ಲಕ್ಷ್ಮೀನಾರಾಯಣ ಶೆಟ್ಟಿ ಹಾಗೂ ಮಗ ರಾಘವೇಂದ್ರ ಶೆಟ್ಟಿ ಅವರ ಜಾಗವನ್ನ ಮಾರಾಟ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಅಂತ ಸಾಮಾಜಿಕ ಹೋರಾಟಗಾರರಾದ ಇಮ್ರಾನ್ ಪಾಷಾ ದಾಖಲೆ ಸಮೇತ ಆರೋಪ ಮಾಡ್ತಿದ್ದಾರೆ. ಇದು ತುಮಕೂರು ಮಹಾನಗರ ಪಾಲಿಕೆಯ ಆಸ್ತಿ. ಯಾವ ಆಸ್ತಿ ಅಂದಾಗ ಇದು ಐಡಿಎಸ್ಎಂಟಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದ ಒಂದು ಯೋಜನೆಯಲ್ಲಿ ಮಾಡಿದಂಥ ಒಂದು 1988ರಲ್ಲಿ ಮಾಡಿದಂಥ ಒಂದು ಲೇಔಟು. ಸುಮಾರು 1000 ಸಂಖ್ಯೆ ಇದೆ. ಅದರಲ್ಲಿ ಸಿಎ ಜಾಗ ಅಂತ ಬರ್ತವೆ, ನಾಗರಿಕ ಸೌಲಭ್ಯ ಮೀಸಲಿಡುವ ಅಂತ. ಆ ಮೀಸಲಿಡುವ ಜಾಗದಲ್ಲಿ ಇಲ್ಲಿ ಏನು ಮಾಡ್ತಾರೆ, ಆಯಾ ಇದಕ್ಕೆ ಅಂಚೆ ಕಚೇರಿ, ಪೊಲೀಸ್ ಸ್ಟೇಷನ್ನು, ಸ್ಕೂಲು ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಆಮೇಲೆ ಒಂದು ಏನು ಮಾಡ್ತಾರೆ, ಚಿತ್ರಮಂದಿರಕ್ಕೂ ಅಂತ ಹೇಳ್ಬಿಟ್ಟು ಜಾಗವನ್ನು ಮೀಸಲಿಡ್ತಾರೆ. ಆ ಮೀಸಲಿಡೋ ಜಾಗದಲ್ಲಿ 3 ಜನ ಅಪ್ಲಿಕೇಶನ್ ಹಾಕ್ತಾರೆ. ಆದರೆ ಅದು 3 ಜನನೂ ಡಮ್ಮಿನೇ. ಇವರು ಬೇಕು ಅಂತಲೇ ಮಾಡ್ಕೊಂಡು ಈ SLN ಲಕ್ಷ್ಮೀನಾರಾಯಣ ಶೆಟ್ಟರು ಅಂತ ಡಮ್ಮಿ ಅಂದರೆ ನನಗೆ ಬೇಕು ಅಂದವಾಗ ನಾ ಇಮ್ರಾನ್ ಪಾಷಾನೋ ಯಾರನ್ನ ಹಾಕ್ಸ್ಕೊಂಡು ನಮ್ಮ ಸ್ನೇಹಿತರನ್ನ ಹಾಕ್ಸ್ಕೊಂಡು ಮಾಡಿರ್ತೀವಿ. ಆ ಅಡ್ರೆಸ್ಸನ್ನು ಪೋಸ್ಟ್ ಹೋಗಲ್ಲ, ನನಗೆ ಮಾಡಿಸ್ಕೊಬೇಕು ಅಂತಬಿಟ್ಟು ನಾನು ಇಮ್ರಾನ್ ಪಾಷಾನೋ ಮಾಡಿಸ್ಕೊಂಡು, ಅಂದರೆ ಲಕ್ಷ್ಮೀನಾರಾಯಣ ಶೆಟ್ಟರು ಅಂತಬಿಟ್ಟು ಮಾಡಿಸ್ಕೊಂತ ಚಿತ್ರಮಂದಿರ ಕಟ್ಟಕ್ಕೆ ಅಂತ. ಯಾವಾಗ 1998ರಲ್ಲಿ ಆಗುತ್ತೆ ಇವ್ರಿಗೆ. 98ರಲ್ಲಾದರೆ ಇವರು 3 ವರ್ಷದೊಳಗಡೆ ಈ ಸಿಎ ಜಾಗ ಅದರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನಿರುತ್ತೆ ಅಂದರೆ ಯಾವ ಉದ್ದೇಶಕ್ಕೆ ಅಲ್ಲಿ ಅವರು ಮಂಜೂರಾತಿ ಮಾಡ್ಕೊಂಡ್ರೆ ಅದನ್ನು ಅಲ್ಲಿ ಕಟ್ಟಬೇಕಾಗ್ತದೆ. ಅದನ್ನು ಇವ್ರು 3 ವರ್ಷ ಆದರೂ ಕಟ್ಟಲ್ಲ. 3 ವರ್ಷವಾಗಿ 10 ವರ್ಷ ಆದರೂ ಕಟ್ಟಲ್ಲ, 15 ವರ್ಷನಾದರೂ ಕಟ್ಟಲ್ಲ. 15 ವರ್ಷ ಆದಮೇಲೆ ತಿರ್ಗಿ ಇವರು ಮಹಾನಗರ ಪಾಲಿಕೆಗೆ ಒಂದು ಅಪ್ಲಿಕೇಶನ್ ಹಾಕತ್ತಾರೆ. ನಾವು ಚಿತ್ರಮಂದಿರ ಕಟ್ಟಕ್ಕಾಗಲ್ಲ, ಇಲ್ಲಿ ನಮಗೆ ಸಾರ್ವಜನಿಕ ಸಮುದಾಯ ಭವನ ಕಟ್ಟಕ್ಕೆ ನಮಗೆ ಪರ್ಮಿಷನ್ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆ ಸಾರ್ವಜನಿಕ ಸ್ಮಶಾನ ಇದು ಸಮುದಾಯ ಭವನಕ್ಕೆ ಏನು ಮಾಡ್ತಾರೆ, ಅದನ್ನು ಒಂದು ಮೀಟಿಂಗಲ್ಲಿ ಇಟ್ಬಿಟ್ಟು ಮಾಡಿಕೊಡ್ತಾರೆ. ಸಮುದಾಯ ಭವನ ಕಟ್ಟಲ್ಲ ಇವನು. 5 ವರ್ಷ ಆದರೂ ಆ ಸಮುದಾಯವನ್ನು ಕಟ್ಟಲ್ಲ. ತಿರ್ಗಿ ಏನು ಮಾಡ್ತೀನಿ, 2014ನೇ ನಾನು ಲೋನ್ ತಗೊಬೇಕು, ನನಗೆ ಪರ್ಮಿಷನ್ ಕೊಡಿ ಅಂತ ಕೇಳ್ತಾರೆ. ಸಿಎ ಜಾಗಕ್ಕೆ ಯಾವನಾದರೂ ಲೋನ್ ಕೊಡೋಕ್ಕಿದ್ದಾನೆ? ಆ ಮಣ್ಣು ಬುದ್ಧಿ ಆ ಮಹಾನಗರ ಪಾಲಿಕೆ ಆಯುಕ್ತರಿಗಾಗಲಿ ಡಿಸಿಗಾಗಲಿ ಅವ್ರೇನು ಓದ್ಕೊಂಬಂದಿದ್ದಾರೆ ಯಾರು? ಸಿಎ ಜಾಗಕ್ಕೆ ಲೋನ್ ಕೊಡೋದಕ್ಕೆ ಯಾರು? ಇವ್ರೇನು ಮಾಡ್ತಾರೆ, 2014ರಲ್ಲಿ ಅವ್ನು ಕೇಳೋದು ಪ್ರಪೋಸಲ್ ಲೋನ್ ಅಂತ ಕೇಳ್ತಾರೆ. ಇವರು ಈ ಮನ್ನನ್ಗಟ್ಟು ನನ್ನ ಮಕ್ಕಳನ್ನ ಏನು ಮಾಡ್ತಾರೆ, ಶುದ್ಧ ಕ್ರಯ ಪತ್ರ ಮಾಡಿಕೊಡ್ತಾರೆ ಇವನಿಗೆ. ಬರೀ ಎಷ್ಟಕ್ಕೆ, 7,20,000 ರೂಪಾಯಿಗೆ ಈ 32,000 ಸ್ಕ್ವೇರ್ ಫೀಟು. ಇವತ್ತು ಗೌರ್ಮೆಂಟ್ ವ್ಯಾಲ್ಯೂ ಬಂದು 25 ಕೋಟಿ ಬರ್ತಿದ್ದು ವ್ಯಾಲ್ಯೂಯೇಷನ್ ಪ್ರಕಾರ. ಅದನ್ನು ಬರೀ 7,20,000 ರೂಪಾಯಿಗೆ ಇವ್ರು ಶುದ್ಧ ಕ್ರಯ ಪತ್ರ ಮಾಡಿಕೊಡ್ತಾರೆ. ಪಾಲಿಕೆ ಪ್ಲಸ್ DC, ಆಗಿನ DC 2014ರಲ್ಲಿ ಅಪರ ಜಿಲ್ಲಾಧಿಕಾರಿ ಅವ್ರು ಸೇರ್ಕೊಂಡು ಇವ್ರಿಗೆ 7,20,000ಕ್ಕೆ ಸಿಎ ಜಾಗನ ಮಾರ್ತಾರೆ. ಅಂದರೆ ಇವ್ನಿಗೆ ಯಾವ 2014ರಲ್ಲಿ ಬರೀ 7,20,000ಕ್ಕೆ ಮಾಡ್ತಾರೆ. ಅದನ್ನು ಮಾಹಿತಿ ತಗೊಂಡು ನೋಡಿ, ಇವೆಲ್ಲ ಅದೇ ಕಾಪಿಗಳು, ಇದ್ರ ಚಲಚಿತ್ರ ಇದೆ. ನಾವು ಅದನ್ನೆಲ್ಲ ಡಾಕ್ಯುಮೆಂಟ್ಸ್ ತೆಗೆದು ಚೆಕ್ ಮಾಡಿದಾಗ ಇವರಿಗೆ 2014ಕ್ಕೆ ಶುದ್ಧ ಕ್ರಯ ಪತ್ರ ಮಾಡಿಕೊಡ್ತಾರೆ. ಆಮೇಲೆ ಇವನೇನು ಮಾಡ್ತಾನೆ, ಖಾತೆ ಆಗ್ಬಿಡ್ತೀವಿ ಹೆಸರಿಗೆ, ಶುದ್ಧ ಕ್ರಯ ಖಾತೆ ಆಗುತ್ತಲ್ಲ. ಖಾತೆ ಆದ್ಮೇಲೆ ಏನು ಮಾಡ್ತೇನೆ, ಇವನು ಇದಕ್ಕೆ ಹೋಗ್ತೇನೆ, ಲ್ಯಾಂಡ್ ಟ್ರಿಬ್ಯುನಲ್ ಲ್ಯಾಂಡ್ ಟ್ರಿಬ್ಯುನಲ್ ಲೋಕ ಅದಾಲಕ್ಕೆ ಹೋಗ್ತೇನೆ. ಆ ಮಗನ ಕೈಲಿ ಕೇಸ್ ಹಾಕಿಸ್ಕೊಂತಾನೆ, ಪಾರ್ಟೇಷನ್ ಡೀಡು ಅಂತ ಹೇಳ್ಬಿಟ್ಟು. ಅವಾಗ ಏನು ಮಾಡ್ತಾರೆ,
ಕೋರ್ಟಿಗೆ ಏನು ಕೊಡ್ತಿದೆ, ಇವ್ನ ಅಪ್ಪನ ಆಸ್ತಿ ಇರ್ಬೋದು ಅಂದ್ಬಿಟ್ಟು ಕ್ರಾಪತಿ ಇರೋದಿಲ್ಲ, ಹೋಗಿ ಏನು ಮಾಡ್ತಾರೆ ಮಗನ ಹೆಸರಿಗೆ ಇದು ಮಾಡಿ ಅಂದ್ಬಿಟ್ಟು ಅಲ್ಲಿ ಪಿಟಿಷನ್ ಹಾಕೊಂಡು ಮಾಡ್ತಾರೆ, ಆರ್ಡರ್ಸ್ ಆಗುತ್ತೆ. ಆರ್ಡರ್ಸ್ ಪ್ರಕಾರ ಏನು ಮಾಡ್ತಾನೆ, ಇವ್ನ ಹೆಸರಿಗೆ ಈ ಖಾತೆ ಮಾಡಿಸ್ಕೊತಾನೆ. ಈ ಖಾತೆ ಮಾಡಿರೋದು ತಪ್ಪು, ಯಾಕಂದರೆ ಮಹಾನಗರ ಪಾಲಿಕೆಯಲ್ಲಿ ಹೆಸರಿದೆ ಮಾಡಬೇಕಾಗಿತ್ತು. ಅದನ್ನ ಏನು ಮಾಡ್ತಾನೆ, ತಿರ್ಗಾ ಏನು ಮಾಡ್ತಾನೆ, ಇವ್ನ ಮಗನ ಹೆಸರು ಖಾತೆ ಮಾಡೋಕೆ ಹೋಗ್ತಾನೆ. ನಾವು ಅವಾಗ ತಡೆ ಹಿಡಿತೀವಿ, ಇಲ್ಲ ಇದು ಮಾಡಬಾರ್ದು, ಇದು ಮಾಡಿರೋದೇ ತಪ್ಪು ಅಂತೇಳ್ಬಿಟ್ಟು ಅಂತ. ಸರ್ಕಾರದ ಆಸ್ತಿನ ನೀವು ಇವ್ನು ಹೆಂಗೆ ಮಾಡ್ತೀರಾ ಅಂತೇಳ್ಬಿಟ್ಟು ಅಂದಾಗ ಖಾತೆ ಕ್ಯಾನ್ಸಲ್ ಮಾಡಿಸ್ತೀವಿ. ಆದರೆ ಮತ್ತೊಮ್ಮೆ ಬರ್ತಾನೆ, ಮತ್ತೊಮ್ಮೆ ಬಂದ್ಬಿಟ್ಟು ತಿರ್ಗಾ ಅದನ್ನು ಖಾತೆಗೆ ಹಾಕ್ತಾನೆ, ಯಾರಿಗೋ ಒಬ್ಬ ಬ್ರೋಕರ್ಗೆ ಇಡ್ಕೊತಾನೆ, 75 ಲಕ್ಷ ರೂಪಾಯಿ ಡೀಲ್ ಮಾಡ್ತಾನೆ ಬರೀ ಖಾತೆ ಮಾಡಿಸ್ಕೊಡೋದಕ್ಕೆ. ಇನ್ನು ಸದರಿ ಜಾಗವನ್ನ ಕ್ರಯ ಮಾಡುವಾಗ ಜಾಗದ ಬೆಲೆ 16 ಕೋಟಿ ಬೆಲೆ ಬಾಳಿದ್ದು, ಆದರೆ ಅಧಿಕಾರಿಗಳು ಕೇವಲ 7,20,000ಕ್ಕೆ ಕ್ರಯ ಮಾಡಿಕೊಟ್ಟಿದ್ದಾರೆ. ಈ ಬಗ್ಗೆ ದನಿ ಎತ್ತಿರುವ ಸಾಮಾಜಿಕ ಹೋರಾಟಗಾರರಾದ ಇಮ್ರಾನ್ ಪಾಷಾ ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯಕ್ಕೆ ದೂರು ಸಲ್ಲಿಸಿ ಸ್ಟೇ ತರುವುದಕ್ಕೆ ಮುಂದಾಗಿದ್ದಾರೆ. ಸುಮಾರು 30 ವರ್ಷ ಗುತ್ತಿಗೆಗೆ ನೀಡಲಾಗಿದ್ದ ಜಾಗವನ್ನ ಗುತ್ತಿಗೆಗೆ ನೀಡಿದ 3 ವರ್ಷದಲ್ಲಿ ಕಾಮಗಾರಿ ನಡೆಸಬೇಕು ಅನ್ನೋ ನಿಯಮ ಇದ್ರೂ ಕೂಡ 3 ವರ್ಷ ಆದರೂ ಯಾವುದೇ ಕಾಮಗಾರಿ ನಡೆಯಲಿಲ್ಲ. ಅಲ್ಲದೆ ಅನಧಿಕೃತವಾಗಿ ಕ್ರಯ ಆಗಿದ್ರೂ ಕೂಡ ಅಧಿಕಾರಿಗಳು ಜಾಣ ಕುರುಡರಂತೆ ವರ್ತಿಸ್ತಾ ಇರೋದು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಡ್ತಿದೆ. ತುಮಕೂರಿನ IDSMTಯ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಾನೆ ಇದ್ದು ಕೋಟ್ಯಾಂತರ ರೂಪಾಯಿಯ ಜಾಗ ಉಳ್ಳವರ ಪಾಲಾಗ್ತಾ ಇದೆ. ಕ್ಯಾಮರಾಮ್ಯಾನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.